ನೋಡಿ ವಿದ್ಯಾರ್ಥಿಗಳೇ, BCM ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪ ಅಂದರೆ, ಇಲ್ಲಿ ನೋಡಿ ಪೋಸ್ಟ್ ಮೆಟ್ರಿಕ್ ಡಿಗ್ರಿ ಆ್ಯಂಡ್ ಡಿಗ್ರಿ ಈಕ್ವಲ್ ಕೋರ್ಸ್ದು ಈಗ ಇಲ್ಲೇನು ನೋಟಿಫಿಕೇಷನ್ ಬ್ಲಿಂಕ್ ಆಗ್ತಾಯಿತ್ತು ಅದನ್ನು ರಿಮೂವ್ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ, ಇವತ್ತು ಸಾಯಂಕಾಲ 6 ಗಂಟೆ ಒಳಗೆ ಅಥವಾ ಸೋಮವಾರ ಈ ಒಂದು PG ಕೋರ್ಸ್ ಆಗಿರ್ಬೋದು, B.Ed ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು ಮತ್ತು ವೃತ್ತಿಪರ ಕೋರ್ಸ್ಗಳ ಒಂದು ಹಾಸ್ಟೆಲ್ ನೋಟಿಫಿಕೇಷನ್ ಆಗ್ಬೋದು. ಆ ಕುರಿತು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀನಿ ಬಂದ ತಕ್ಷಣವೇ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿಗೆ 100 ಸಂಖ್ಯಾಬಲದ 150 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಲು ಈ ಒಂದು ಜಿಲ್ಲಾ ಕೇಂದ್ರದಲ್ಲಿ, ಅಂದರೆ ಈಗ 150 ಬಾಯ್ಸ್ ಹಾಸ್ಟೆಲ್ ಮತ್ತು 150 ಲೇಡೀಸ್ ಹಾಸ್ಟೆಲ್, ಒಟ್ಟು 300 ಹಾಸ್ಟೆಲ್ ಹೊಸದಾಗಿ ಶೆಂಕ್ಷನ್ ಆಗಿದ್ದವು. ಅದರಡಿ ಜಿಲ್ಲಾ ಕೇಂದ್ರದಲ್ಲಿ, ಅಂದರೆ ಈ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ, ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ, ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಇಷ್ಟು ಹಾಸ್ಟೆಲ್ಗಳನ್ನು, ಅಂದರೆ ಎಷ್ಟು ಹಾಸ್ಟೆಲ್ ಅಂತ ಇಲ್ಲಿ ಲಿಸ್ಟ್ ಕೊಡ್ತೀನಿ. ಇಷ್ಟು ಹಾಸ್ಟೆಲ್ಗಳು ಇದೇ ತಿಂಗಳಿಂದ ಪ್ರಾರಂಭವಾಗುತ್ತವೆ. ಯಾರ್ಯಾರು ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತೀರಿ ಅವರಿಗೆಲ್ಲ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳೇ. ಬನ್ನಿ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಕೇಂದ್ರದಲ್ಲಿ ಹಾಸ್ಟೆಲ್ ಪ್ರಾರಂಭವಾಗುತ್ತವೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಒಟ್ಟು 150 ಹಾಸ್ಟೆಲ್ ಸೆಂಕ್ಷನ್ ಇದ್ದು 75 ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಮತ್ತು 75 ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್. ಅಲ್ಲಿ ಒಟ್ಟು 300 ಹಾಸ್ಟೆಲ್ ದಯವಿಟ್ಟು 75 ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಮತ್ತು 75 ಪೋಸ್ಟ್ ಮೆಟ್ರಿಕ್ ಲೇಡೀಸ್ ಹಾಸ್ಟೆಲ್ಲು. ಒಂದು ಹಾಸ್ಟೆಲ್ಗೆ 100 ಸ್ಟ್ರೆಂತ್ ಇರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಜಿಲ್ಲಾವಾರು ಶೆಂಕ್ಷನ್ ಆಗಿರ್ತಕ್ಕಂಥ ಹಾಸ್ಟೆಲ್ಗಳ ಲಿಸ್ಟ್ ನೋಡಿ. ಬಾಗಲಕೋಟೆಯಲ್ಲಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರಾರಂಭವಾಗಿದೆ. ಅದು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಬಾಗಲಕೋಟೆ ಟೌನ್. ಈಗ ನೆಕ್ಸ್ಟ್ ಹಾಸ್ಟೆಲ್ ಅರ್ಜಿ ಪ್ರಾರಂಭ ಆಗುತ್ತಲ್ಲ, ಅದರಲ್ಲಿ ಇದು ಬರುತ್ತೆ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆಯನ್ನು ನೋಡಿಕೊಳ್ಳಿ. ನಾನು ಸ್ಕ್ರೋಲ್ ಅಪ್ ಮಾಡ್ತಾ ಹೋಗ್ತಿರ್ತೀನಿ. ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಹೊಸದಾಗಿ ಹಾಸ್ಟೆಲ್ಗಳು ಪ್ರಾರಂಭವಾಗಿವೆ ಅನ್ನೋದನ್ನು ನೋಡ್ಕೊಳ್ಳಿ. ಮತ್ತು ಕೆಳಗೆ ಇಂಪಾರ್ಟೆಂಟ್ ಮಾಹಿತಿ ಇದೆ, ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೋಡಿ, ಪ್ರಸ್ತುತವಾಗಿ ಒಟ್ಟು 88 ಹಾಸ್ಟೆಲ್ಗಳು ಸ್ಯಾಂಕ್ಷನ್ ಆಗಿರ್ತಕ್ಕಂಥ. ಪ್ರತಿಯೊಂದು ಹಾಸ್ಟೆಲ್ಗೆ ಒಬ್ಬ ವಾರ್ಡನ್ನು ಮತ್ತು ಇಬ್ಬರು ಕುಕ್ಕು ಮತ್ತು ಇಬ್ಬರು ಅಸಿಸ್ಟೆಂಟ್ ಕುಕ್ಕು ಮತ್ತು ಲೇಡೀಸ್ ಹಾಸ್ಟೆಲ್ಗೆ, ಅಂದರೆ ಪೋಸ್ಟ್ ಮೆಟ್ರಿಕ್ ಲೇಡೀಸ್ ಹಾಸ್ಟೆಲ್ಗೆ ಒಬ್ಬರು ನೈಟ್ ವಾಚ್ಮನ್ನ ನೇಮಕ ಮಾಡ್ಕೊಳ್ತಾರೆ. ಪ್ರತಿಯೊಂದು ಹಾಸ್ಟೆಲ್ಗೆ ಒಂದು ಇದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ರೂಲ್ಸ್ ಆಗಿರುತ್ತೆ. ನಿಮಗೇನು ಇಂಪಾರ್ಟೆಂಟ್ ಇರಲ್ಲ. ಎಲ್ಲ ಏನು ಸೌಲಭ್ಯಗಳಿವೆ ಹಾಸ್ಟೆಲ್ಲು ಪ್ರಾರಂಭವಾದರೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ವೃತ್ತಿಪರ ಕೋರ್ಸ್ಗಳದ್ದು, B.Edದು ಮತ್ತು BSc ನರ್ಸಿಂಗ್ ಎಲ್ಲ ಕೋರ್ಸ್ಗಳ ಹಾಸ್ಟೆಲ್ ಅರ್ಜಿ ಇನ್ನೇನು ಪ್ರಾರಂಭವಾದ ತಕ್ಷಣ ಇವತ್ತೇನು ಸಾಯಂಕಾಲ ಆದೇಶ ಹೋದರೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ಸೋಮವಾರ ಎನಿ ಕಂಡೀಷನ್ ಆಗುತ್ತೆ, ಅದನ್ನ ಅಪ್ಡೇಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.